ಅವೆಲ್ಲ ಸುಳ್ಳು ಆರೋಪ. ಇವ್ರದ್ದು ಯಾವುದೇ ತರದ್ದು ಇದಿಲ್ಲ. ಇವ್ರು ಬೇಕು ಅಂತ ಮಾಡ್ತಾ ಇದ್ವಿ. ಇವ್ರ ಕ್ಯಾರೆಕ್ಟರ್ ಫಸ್ಟ್ ಅದ್ ನಮ್ಗೆ ಗೊತ್ತಿಲ್ಲ. ಲೈಂಗಿಕ ದೌರ್ಜನ್ಯ ಮಾಡಿ ತೊಂದರೆ ಕೊಡೋದ್ರಿಂದ ಬ್ಲಾಕ್ ಮಾಡಿದಾರೆ ಅಂತ ದೂರಲ್ಲಿ ಹೇಳ್ಕೊಂಡಿದ್ದಾರೆ. ಅದೇನೋ ಅದು ಸುಳ್ಳು, ಅದೆಲ್ಲ ಸುಳ್ಳು. ಮಂಜುನಾಥ ಸ್ವಾಮಿ ಫೋಟೋ ತಗೊಂಡು ಧರ್ಮಸ್ಥಳಕ್ಕೆ ಹೋಗೋಣ, ಅವನು ಕರ್ಸಿ ನಮ್ನು ಕರ್ಸಿ ಡೈರೆಕ್ಟ್ ಅಲ್ಲ ಮಾಡಿ ನಮಗೆ ಈಗ ಆತರ ನಿಮಗೆ ತಪ್ಪು ನಿಮಗೆ ಅನುಭವ ಇದ್ರೆ, ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಬನ್ನಿ ಮಂಜುನಾಥ ಸ್ವಾಮಿ ದೇವ್ರ ತಗ ಬಂದು ನಾನು ಇಲ್ಲೇ ಕಾಯಿ ತಗೊಂಡು ಏನ್ ಬೇಕಾದ್ರು ಮಾಡ್ತೀನಿ. ನಮ್ಮ ಎದುರುಗಡೆ ಮಾಡ್ತಾರೆ. ಅಲ್ಲ ಇವ್ರು ಮಾಡಿಲ್ಲ ಅಂತ ಹೇಳ್ತೀವಿ. ರೇವಣ್ಣ ಮತ್ತು ದೌರ್ಜನ್ಯ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಆದ್ಮೇಲೆ ದೌರ್ಜನ್ಯ ಮಾಡಿಲ್ಲ ಅಂತ ಮಂಜುನಾಥ ಸ್ವಾಮಿ ನೀವೇ ಗಾಳಿ ಮಾಡ್ತೀರಾ, ನೀವೇನ್ ಸರ್ಟಿಫಿಕೇಟ್ ಮಾಡ್ತೀರಾ ಅಂತ ಹೋಗೋದ್ ಬರೋ ತಿಂಗಳ ಇರೋದು ಮಾಡ್ತಾರಲ್ಲ. ಕ್ಲಾರಿಫಿಕೇಶನ್ ಏನು ಅಂದ್ರೆ ಏನಕ್ಕೆ ಅಂತ ಹೇಳ್ತಿದ್ದಾರೆ ಅಂದ್ರೆ, ದೇವೇಗೌಡರು ಮನೆಯವರು, ಭವಾನಿ ಮೇಡಮ್ ಮನೆಯವರು, ಇವ್ರ ಮನೆಯವರು ಫಿರ್ಯಾದಿಲ್ಲ. ಅಲ್ಲ ಸರ್, ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ ಇವರು ಒಂದ್ ನಿಮಿಷ ಸರ್, ಏನ್ ಅವ್ರಿಗೆ ಕ್ಲಾರಿಫಿಕೇಶನ್ ಮಾಡಕ್ ಹೋಗ್ತಾ ಇರ್ತಲ್ಲ, ನಿಮ್ಗೂ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಆಗ್ತಾ ಇಲ್ಲ. ಚೂರ್ ಒಂದ್ ನಿಮಿಷ, ಆಮೇಲೆ ನಾನು ಮಾಡ್ತೀನಿ ಕ್ಲಾರಿಫಿಕೇಶನ್. ನಾವು ಅವ್ರನ್ನ ನೀವು ಎಷ್ಟೇ ಸಲ ಕೇಳಿದ್ರು ನಿಮ್ಗೆ ಅವ್ರ ಕ್ಲಾರಿಫಿಕೇಶನ್ ಹೇಳಕ್ ಆಗಲ್ಲ. ಅವ್ರಿಗೆ ಹೇಳಕ್ಕೂ ಯಾವತ್ತೋ ಅಪ್ರೂವ್ದಲ್ಲಿ ರೈತರು ಬಂದಿರ್ತಾರೆ, ಹೇಳಕ್ ಆಗಲ್ಲ. ನಾನು ವಕಾಲತ್ ವಹಿಸಿದ್ರಿಂದ ಒಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. ಏನಕ್ಕೆ ದೇವೇಗೌಡರು ಭವಾನಿ ಮೇಡಮ್ ಅಲ್ಲ ರೇವಣ್ಣ ಅವರು ಪ್ರಜ್ವಲ್ ಮಾಡಿಲ್ಲ ಅಂತ ಹೇಳ್ತಾರೆ? ಅದನ್ನ ನಾವೇನು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ನಡೀತೈತೆ. 107 FIR ಆಗಿದೆ. ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಅವ್ರನ್ನ ಒಳ್ಳೆಯವರು, ಯಾರು ಆರೋಪಿಗಳು ಅಂತ ಏನ್ ತೋರಿಸ್ತಿದ್ದಾರೆ, ಅವ್ರು ಏನಕ್ಕೆ ಒಳ್ಳೆಯವರು ಅಂದ್ರೆ ಅವರೆಲ್ಲ ಜೊತೆ ಒಡನಾಡಿಗಳು ಬೆಳೆದಂತವ್ರು. ಭವಾನಿ ಮೇಡಮ್ ಆಗ್ಲಿ, ಪ್ರಜ್ವಲ್ ಆಗ್ಲಿ, ಇವರನ್ನ ಆಡಿಸಿ ಬೆಳೆಸಿದಂತವ್ರು ಇವರು. ಫಿರ್ಯಾದಿದಾರನ್ನು ಆಡಿಸಿ ಬೆಳೆಸಿ ಅವಳಿಗೊಂದು ಲೈಫ್ ಮಾಡ್ಬೇಕು ಅಂತ ನಿಂತಿದ್ದಾರು. ಇಷ್ಟೆಲ್ಲ ಮಾಡತ್ತಿದ್ರು ಇವ್ರು ಯಾವಾಗ ಇವ್ರು ಇಡೀ ದೊಡ್ಡ ಕುಟುಂಬ ಇವ್ರದ್ದು. ಈ ದೊಡ್ಡ ಕುಟುಂಬದಲ್ಲಿ ಕಪ್ಪು ಚುಕ್ಕೆನ ಇವ್ರು ಮೇಜರ್ ಆತೋಟಿಂದಲ್ಲಿ ಇದನ್ನ ತರ್ತಾ ಇದ್ದಾರೆ ಇವ್ರ ಫ್ಯಾಮಿಲಿಲಿ. ಒಂದ್ ದಿವಸದಲ್ಲ ಹೇಳಿ ಸರ್, ಯಾರು ಹೇಳಿ ಸರ್. ಸರ್, ನಾನು ಆಗ್ಲೇ ನಿಮ್ಗೆ ಮುಂಚೆನೆ ಹೇಳಿದೆ, ನಾನು ಇಲ್ಲಿ ಬಂದಿರೋಂಥದ್ದು 107 FIR ಮೇಲೆ. ನಾನು ಬೇರೆ ವಿಚಾರಕ್ಕೆ ನಾನು FIR ನಾನು ಪ್ರಸ್ತಾಪನ ನಿಮ್ಮ ಹತ್ರ ಮಾಡಲ್ಲ. ಅದಕ್ಕೆ ಬೇಕಾದ್ರೆ ಇನ್ನೊಂದ್ಸಲಿ ಬೇಕಾದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ತೀನಿ. ಇನ್ನೊಂದಿಷ್ಟು ಬರ್ತೀನಿ. ಅವ್ರಿಗೆ ಉತ್ತರ ಕೊಡ್ತೀನಿ ಸರ್, ಅವ್ರಿಗೆ ಉತ್ತರ ಕೊಡ್ತೀನಿ. ಈಗ ಎಷ್ಟು ವರ್ಷ ರೇವಣ್ಣ ಮಲ್ಲಿ ಇದ್ರು ಸರ್ ಅವರು ಭವಾನಿ ಮೇಡಮ್ ಇವ್ರು ಒಳಾಯಿಸ್ಬಿಡದಲ್ಲಿ? ಹೇಳ್ತೀನಿ 4 ರಿಂದ 5 ವರ್ಷ ಇದ್ರಲ್ಲ ಸರ್. ಬುಟ್ಟೋಕೆ ಎಷ್ಟು ವರ್ಷ ಆಯ್ತು ಸರ್? ಅವರು 5 ವರ್ಷ ಆಯ್ತು. 5 ವರ್ಷದಿಂದ ನೀವೇನ್ ಮಾಡ್ತಿದ್ರಿ? ಹಂಗಾದ್ಮೇಲೆ ನೀವು ಸಮಸ್ಯೆ ಮಾಡ್ತಿದ್ದಾರೆ ಅವ್ರನ್ನ. ಸರ್ ಮೀಡಿಯಾ ಅಂತಲ್ಲ ಸರ್, ನಾನೇ ಒಬ್ಬ ಮಹಿಳೆಯಾಗಿ ಅವಳಿಗೆ ದೇಶದಲ್ಲಿ ಕಾನೂನು ಅಷ್ಟೊಂದು ಬೆಳವಣಿಗೆ ಆಗಿದೆ ಸರ್. ಓಕೆ ಸರ್, ಅವರು ಕಂಪ್ಲೇಂಟ್ ಕೊಟ್ಟವ್ರು ಎಲ್ಲದಕ್ಕೆ ಸರ್. ನಾನು ಕಂಪ್ಲೇಂಟ್ ನೋಡಿ ಸರ್, ಇದು ನೀವು ಹೇಳ್ತಾ ಇರುವಂತದ್ದು ಇಲ್ಲಿ ನಮ್ಗೆ ಈ ಪ್ರಕರಣ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನೀವು ಸಂತ್ರಸ್ತ ಮಹಿಳೆ 5 ವರ್ಷದಿಂದ ಅಲ್ಲಿದ್ರು ಇಲ್ಲಿದ್ರು 5 ವರ್ಷದಿಂದ ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದೀರಾ. ನೋಡಿ, ಈ ಒಂದು ಪ್ರಕರಣ ಏನಿದೆ, ಇದು ಮೊಬೈಲ್ ನಲ್ಲಿ ಏನು ವಿಡಿಯೋಗಳು ವೈರಲ್ ಆಯಿತು, ಇದ್ದಂತಹ ಮೊಬೈಲ್ ಪ್ರಜ್ವಲ್ ಅವರ ಮೊಬೈಲ್ ಇಂದ ಈ ವಿಡಿಯೋಗಳನ್ನ ಯಾರೋ ತೆಗೆದು ವೈರಲ್ ಆಯಿತು ಅಂತ, ಇದರ ನಂತರವಾಗಿ ಬೆಳವಣಿಗೆಗಳು ಆಗಿರುವಂತದ್ದು. ಸಂತ್ರಸ್ತ ಮಹಿಳೆಗೆ ನಾನು ದೂರು ಕೊಡಬಾರ್ದು ಅಂತ ಇತ್ತೇನೋ, ವಿಡಿಯೋ ರೆಕಾರ್ಡ್ ಆದ್ಮೇಲೆ ಮಾನ ಮರ್ಯಾದೆ ಹೋಯ್ತಲ್ಲ, ಇದು ಹೇಳ್ಕೊಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿರ್ಬೋದು. ಅಲ್ಲ ಸರ್, ನಾನು ಅದನ್ನೇ ನಿಮಗೆ ಕ್ಲಾರಿಫಿಕೇಶನ್ ಮಾಡ್ತೀನಿ. ಸಂತ್ರಸ್ತ ಮಹಿಳೆ ಸರ್
ಅಲ್ಲ ವಿದ್ಯಾರ್ಥಿದಾರರು ನನಗೆ ಅಕ್ಕನ ಸಮಾನ. ಆದ್ರೆ ಸಂತ್ರಸ್ತೆ ಅಂತ ಹೇಳ್ಕೋಬೇಕು ಅಂದ್ರೆ ಅವಳ ಸಮಸ್ಯೆ ಆಗ್ಬೇಕು ಅಂತ ಕ್ಲಾಸ್ ಈಗ ಇನ್ವೆಸ್ಟಿಗೇಷನ್ ನಡೀತದೆ, ಕೋರ್ಟಿಗೆ ಬರ್ತಾರೆ. 5 ವರ್ಷದ ಇನ್ವೆಸ್ಟಿಗೇಷನ್ ಕೋರ್ಟಲ್ಲಿ ನಿಲ್ತವ ಸರ್? ಅದಾದ್ಮೇಲೆ ನಿಲ್ತವ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. 5 ವರ್ಷ ಇದ್ದರು. ಇವತ್ತು ಕಾನೂನು ನಮ್ಮ ಹೆಚ್ಚಾಗಿ ಮಹಿಳೆಯರಿಗೋಸ್ಕರ ಒಂದು ಲೆಟರ್ ಹಾಕ್ಬಿಟ್ಟಿದ್ರಿ ನೀವು. ಸುಮ್ನೆ ಯಾಕೆ ಮಲ್ಕೊಂಡ್ಕೊಂಡಿದ್ರಿ? ಈ ಟೈಮ್ ಯಾಕೆ ಬಂದಿದ್ರಿ ನೀವು? ಆದ್ಮೇಲೆ $107 ಅಲ್ಲ, ನಾನು $107 ಯಾರು ಫಿರ್ಯಾದಿ ಅವ್ರಿಗೆ ನಾನು ಮಾತಾಡ್ತಾ ಇರೋದು. ಸರ್ ನಾನು ನಿಮ್ ಕ್ಲಾರಿಫಿಕೇಶನ್ ಮಾಡ್ತಾ ಇರೋದು 107 ಫಿರ್ಯಾದಿದಾರರ ವಿರುದ್ಧ ನಾನು ಮಾತಾಡ್ತಾ ಇರೋದು. ಈಗ ನಿಮಗೂ ಗೊತ್ತಿದೆ ಲೀಗಲ್ ಏನು ಆಗಲ್ಲ. ಲೀಗಲ್ ಏನ್ ಮಾಡ್ತಾ ಇದ್ರೆ ಅದು ಹೇಳಿ. ಏನ್ ಲೀಗಲ್ ಸರ್? ಲೀಗಲ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಫ್ಐಆರ್ ರಿಜಿಸ್ಟರ್ ಆಗಿದೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲ ಸರ್, 5 ವರ್ಷದಿಂದ ಏನಾಯ್ತು ಅವ್ರು ಹೇಳಾಯ್ತು ಇದೆಲ್ಲ ಅಡಿಗತೆ ಹೇಳ್ತಾ ಇದ್ದಾರೆ. ಲೀಗಲಿ ಏನ್ ಮಾಡ್ತಾರೆ ಸರ್? ಈಗ ಕಂಪ್ಲೇಂಟ್ ಫೈಲ್ ಮಾಡಿದ್ದೀರಾ ಸರ್? ಈಗ ನೋಡಿ ಸರ್, ಈಗ ಆಲ್ರೆಡಿ ಸರ್ ಒಂದ್ ನಿಮಿಷ ಸರ್, ಈಗ ಆಲ್ರೆಡಿ ನಾನು ಏನ್ ಹೇಳ್ತಿದ್ದೀನಿ, ಅವರುಗಳ ಆರೋಪಿಗಳ ವಿರುದ್ಧವಾಗಿ 354A, D, 506, 504 ಅಲ್ಲಿ ಆಗಿದೆ, 509 ಅಲ್ಲಿ ಆಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಲ್ಲಿ ಕಟ್ಟಡದಲ್ಲಿ IPCID ಎಫ್ಐಆರ್ ಆಗಿದೆ, CRPCID ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ತಾರೆ ಸರ್. ಮಾಡಿದ್ರೆ ಈಗ 354A, B ಎಲ್ಲ 3 years, 1 year, 6 months ಅಲ್ರಿ ಸರ್? 6 months ಕನ್ಫ್ಯೂಷನ್ ಇದೆ ಸರ್. 1 ಕನ್ಫ್ಯೂಷನ್ ಇದೆ. ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮಾಡ್ತಾರೆ, 41 ಅಲ್ಲಿ ಒಂದು ನೋಟಿಸ್ ಕೊಡ್ತಾರೆ. ಆ ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಮುಂದಿನ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಅದ್ರ ಮೇಲೆ ಸರ್ ಅಲ್ಲಲ್ಲ, ನಾನ್ ಸರ್ SIT ನಾನು ಅದಕ್ಕೆ ಹೋಗ್ತಾ ಇಲ್ಲ. 107 ಎಫ್ಐಆರ್ ಮೇಲೆ ನಾನು ಹೇಳ್ತಾ ಇರೋದು ಸರ್. ನನಗೆ ಸರ್ ವಿಡಿಯೋ ನಾನು ನಿಮ್ಗೆ ಸರ್ ನಾನು ಪೂರ್ವ ಮುಂಚೆನೆ ಹೇಳಿದೆ ನಾನು ಬಂದಿರೋದು 107 ಎಫ್ಐಆರ್ ಮಾತ್ರ ಸರ್. ನಾನು ಹೇಳ್ತಿದ್ನಲ್ಲ ಸರ್, ನಾನ್ ಬಂದಿರೋಂತ 107. ಇನ್ನೊಂದ್ ದಿವಸ ಅದಕ್ಕೆ ಬೇಕಾದ್ರೆ ಬನ್ನಿ ಅಂದ್ರೆ ಬರ್ತೀನಿ ಸರ್. ನಾನು ಅದ್ರ ಬಗ್ಗೆ ಪ್ರಸ್ತಾಪನಕ್ಕೆ ಬಂದಿಲ್ಲ ನಾನು ಸರ್. ನಾನು ಅದ್ರ ಬಗ್ಗೆ ಬಂದೇ ಇಲ್ಲ. ಅಲಿಗೇಷನ್ ಸರ್ ಫೇಕ್ ಬಂದಿರೋದು 107/24 ಅಲ್ಲಿ ಏನ್ ಎಫ್ಐಆರ್ ಆಗಿದೆ ಅದಕ್ಕೆ ಮಾತ್ರ ಬಂದಿದ್ದೆ. ಅದು ಫೇಕ್ ಅಂತ ಬಂದಿದ್ದೆ ಅಷ್ಟೇ. ಯಾವುದು? ಅದು ಸ್ಟೇಟ್ಮೆಂಟ್ ಫೇಕ್ ಅಂತ ಬಂದಿರೋದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.